ಅಣ್ಣ ಆಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ಬೈ ಲ್ಯಾಂಗ್ವೇಜ್ ಪ್ಲಾನಿಂಗು ಓಸಲಿ ಆಲ್ರೆಡಿ ಅನುಭವ ಆಗೋಗಿತ್ತು, ಬೇಡ ಅಂತ ನಾವೇ ಡಿಸೈಡ್ ಮಾಡಿ ಕನ್ನಡ ಒಂದೇ. ಬಟ್ ನಿಮ್ಮ ಬಾಯರ್ಕೆ ನೋಡೋಣ, ಈ ಒಳ್ಳೆ ಮುಹೂರ್ತದಲ್ಲಿ ಹೇಳ್ತಾ ಇದ್ದೀರಾ, ಹಂಗಾಯ್ತು ಅಂದ್ರೆ 4 ಲ್ಯಾಂಗ್ವೇಜ್ಗೂ ಮಾಡೋಣ. ಯಾಕೆಂದ್ರೆ ಪ್ರೊಡ್ಯೂಸರ್ ನೋಡಿ ಇಬ್ರು ಯಾವ ತರ ಇದಾರೆ, ಇವ್ರು ಸಪೋರ್ಟ್ ಇದ್ರೆ ಈ 4 ಲ್ಯಾಂಗ್ವೇಜ್ ಇನ್ನೊಂದು ಬಿಟ್ಬಿಟ್ರೆ 5ನೇ ಲ್ಯಾಂಗ್ವೇಜ್ ಹಿಂದಿಗೂ ಹೋಗೋಣ ಬೇಕಾದ್ರೆ. ಅದಕ್ಕೇನೆ ಅದು ಟ್ರೀಟ್ಮೆಂಟ್ ಅಂದ್ರೆ ಏನ್ ಗೊತ್ತಣ್ಣ, ನಾವು ಏನಂದ್ರೆ ಆತರ ಒಳಗಡೆ ಬೆರ್ತಿರ್ಲಿಲ್ಲ ಫಸ್ಟ್. ನಮಗೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಎಲ್ಲರಿಗೂ. ಒಬ್ಬ ನಿರ್ದೇಶಕನಿಗೆ ಒಬ್ಬ ಹೀರೋ ಫಸ್ಟ್ ಪರಿಚಯ ಆದಾಗ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ನಾವು ಅಷ್ಟು ಬೆರ್ತಿರ್ಲಿಲ್ಲ. ಬಟ್ ಇಲ್ಲಿ ಫ್ಯಾಮಿಲಿಲಿ ಏನಾಯ್ತು ಅಂತಂದ್ರೆ, ಇದಕ್ಕೆ ನಾನು ಉತ್ತರ ಹೇಳ್ತೀನಿ. ಅವರಿಗೆ ನಿರ್ದೇಶಕರಿಗೆ ಒಂದು ಸ್ಫೂರ್ತಿ ಹುಟ್ಟೋದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಇವರು ಮೊದಲನೇ ಸಲ ನಮ್ಮ ಮನೆಗೆ ಕಥೆ ಹೇಳಕ್ಕೆ ಸನಪಂತನ ಕಥೆ ಹೇಳೋದಕ್ಕೆ ಬಂದರು. ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮ್ನ ಭೇಟಿಯಾಗಿದ್ದು, ನನ್ನ ಭೇಟಿಯಾಗಿದ್ದು. ಕೂತ್ಕೊಂಡು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು, ಕಥೆ ಹೇಳೋದಕ್ಕೆ ಒದಾಡ್ತಾ ಇದ್ರು, ಏನೋ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದರು. ಏನೋ ಗೊತ್ತಿಲ್ಲ, ಏನು ಕನ್ಫ್ಯೂಷನ್ ಇದೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಬಂದರು, ಸರಿ ಆಯಿತು ಸರ್ ಹೇಳ್ತೀನಿ ಅಂತ ಕಥೆ ಹೇಳಿದ್ರು. ನಾನು ಓಕೆ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಕೇಳಿದೆ, ಯಾಕೆ ನೀವು ಬಿಗಿನಿಂಗಲ್ಲಿ ಅಷ್ಟೊಂದು ಎಸ್ಟೇಟ್ ಮಾಡ್ತಾಯಿದ್ರಿ, ಓದಾಡ್ತಾಯಿದ್ರಿ, ಚೆನ್ನಾಗಿ ಹೇಳೋದಲ್ಲ ಕತೆ ನೀವು ಅಂತ. ಇಲ್ಲ ಸರ್, ಪ್ರಣಾಮರನ್ನು ನೋಡಿದ ಕೂಡಲೇ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ, ಅವ್ರು ಈ ಕತೆ ಹೇಗೆ ಹೇಳೋದು ಅಂತ ನನಗೆ ಅಂಜಿಕೆ ಆಗ್ಬೇಕು ಸರ್ ಅಂತ. ಸೊ ಅವತ್ತೇ ಅವ್ರ ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ, ಅವರು ಮಾಸ್ ಹೀರೋ ಪ್ರೆಸೆಂಟ್ ಮಾಡಬೇಕು ಅಂತ. ಅದಕ್ಕೆ ಈ ಸಲ ಅದರ ಪ್ರಿಪೇರ್ ಆಗಿ ಬಂದಿದ್ದಾರೆ ಅವರು. ನಾನಾ ಅವಕಾಶ ಕೊಟ್ಟರೆ ಮಾಡ್ತೀನಿ, ನನಗೆ ಅಂತ ರೇಟು ಡೇಟು ಏನು ವಾಸುವರ ಅಲ್ವಾ? ಅಯ್ಯೋ, ನಿಮ್ಮ ಆಸೆ ನಿಮ್ಮ ಕಲ್ಪನೆ ಥರ ನಡೀಲಿ ಅಂತ ನಾನು ಬಯಸ್ತೀನಿ. ಸರ್ ನಿರೀಕ್ಷೆ ಮಾಡ್ಬೋದು ಬಟ್ ಇಡೀ ಸಿನಿಮಾ ಪ್ರಣಾಮನೇ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ. ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಡೈರೆಕ್ಟರ್ ಏನಾದ್ರು ಚಾನ್ಸ್ ಕೊಟ್ಟರೆ ನೋಡ್ಬೋದು. ಇಲ್ಲ ಗೈಡು ಫಿಲಾಸಫರ್ ತರ ದೇವರಾಜ್ ಸರ್ ಬರ್ಬೋದು ಅಂತೆ ಸ್ಕ್ರೀನ್. ಅಣ್ಣ ಆಕ್ಚುಲಿ ಕತೆಗೆ ಅನುಗುಣವಾಗಿ ಇರೋಂಥ ಟೈಟ್ಲ್ ಇದು. ನಾನು ಕತೆ ಮಾಡಬೇಕಾದ್ರೆ ಟೈಟ್ಲು ಈ ಮಧ್ಯದಲ್ಲಿ, ಸಿನಿಮಾ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತೆ, ಮತ್ತೆ ಎಲ್ಲ ಕ್ಯಾರೆಕ್ಟರ್ಗಳು ಒಟ್ಟಿಗೆ ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಒಟ್ಟಿಗೆ ಕೂಡುತ್ತೆ. ಆ ಟೈಮಲ್ಲಿ ನನಗೆ ಹೊಳೆದಿದ್ದು ಟೈಟ್ಲು ಹಿಂಗೆ ಹೋಗ್ಬೋದು, ಟೈಟ್ಲ್ ಇಟ್ಟರೆ ಚೆನ್ನಾಗಿರುತ್ತಿದೆ MGR. ಬಟ್ ಅಲ್ಲಿಗೂ ಒಂದು ಕನೆಕ್ಷನ್ನು ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಅಷ್ಟು ಚ್ಯುತಿಯಾಗಂಥದ್ದು ಯಾವುದು ಇಲ್ಲ. ಬಟ್ ಕಮರ್ಷಿಯಲಿ ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡಿನೇ ಇದನ್ನ ಇಟ್ಟಿದ್ದಾರೆ ಅಷ್ಟೇ. ಬೆಂಗಳೂರಲ್ಲಿ ಒಂದು 2005 ಆ ಥರದ್ದೊಂದು ಜಾನರಲ್ಲಿ ನಡೆದಿರೋಂಥದ್ದು. ಕೆಲವು ರಿಯಲ್ ಇನ್ಸಿಡೆಂಟ್ಗಳನ್ನ ಆ್ಯಡ್ ಅಪ್ ಮಾಡಿ ಕತೆ ಮಾಡಿರೋದು. ಇದು ಮಾರ್ಚು ಪ್ಲಾನ್ ಮಾಡಿದ್ದೀವಿ ನಾವು ಎಲ್ಲ. ಈಗ ಸ್ಕ್ರಿಪ್ಟು ನಡೀತಾ ಇದೆ, ಸ್ಕ್ರೀನ್ ಪ್ಲೇ 1 ವರ್ಷನೂ ರೀಡಿಂಗ್ ಕೊಡಬೇಕು, ಮತ್ತು ಡೈಲಾಗ್ 1 ವರ್ಷನೂ ರೀಡಿಂಗ್ ಆಗಬೇಕು. ಅದಾದಮೇಲೆ ಮಾರ್ಚ್ ಎಂಡಲ್ಲಿ ಇಲ್ಲ ಯುಗಾದಿ ಹಬ್ಬಕ್ಕೆ ಆ ಥರದ್ದೊಂದು ಪ್ಲ್ಯಾನ್ ಇದೆ. ಪ್ರೊಡ್ಯೂಸರು ಇಬ್ಬರು ಕೂತು ನಿರ್ಧಾರ ಮಾಡ್ತಾರೆ. ಅದೇ ನಿರ್ಮಾಪಕರೇ ಹೇಳಬೇಕು ಇದನ್ನು. ನಮ್ಮ ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ ಇದೆ, ನಿರ್ಮಾಪಕರು ನಿರ್ಧಾರ ಮಾಡ್ತಾರಲ್ಲ ಹೇಗೆ. ಆಮೇಲೆ ಸ್ವಲ್ಪ ಸ್ಟಾರ್ ಕಾಸ್ಟ್ ದೊಡ್ಡದಿರೋದ್ರಿಂದ ಡೇಟ್ ಸಮಸ್ಯೆಗಳು ಆದರೆ ಬೈ ಚಾನ್ಸು, ಇಲ್ಲ ಅಂದರೆ ಈ ವರ್ಷ. ಎಸ್, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಇದೀಗ ನಮ್ಮ